ಕರ್ನಾಟಕ ಬಂದ್. ಹೌದು ವೀಕ್ಷಕರೇ, ಮಾರ್ಚ್ 22ರಂದು ಶನಿವಾರ ಕರ್ನಾಟಕ 12 ಗಂಟೆಗಳ ಕಾಲ ಬಂದ್ ಆಗಿದೆ. ಇದಕ್ಕೆ ಕಾರಣ ಏನು? BMTC KSRTCಗಳು ಸೇವೆ ಸಿಗುತ್ತಾ? ಮೆಟ್ರೋ ಓಪನ್ ಇರುತ್ತಾ? ಈ ನಿಟ್ಟಿನ ಹಲವು ಅಪ್ಡೇಟ್ಗಳಿದೆ. ಹಾಗೂ ಈ ಹೋರಾಟ ಏನಕ್ಕೆ? ಈ ಹೋರಾಟಗಳಿಂದ ಬಂದ್ಗಳಿಂದ ಪ್ರಯೋಜನ ಆಗತ್ತಾ? ಈ ವಿಡಿಯೋದಲ್ಲಿ ನೋಡೋಣ. ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಧರಣಿ ಹೆಗ್ಡೆ ಮಾಡುತ್ತಿರುವಂತಹ ನಮಸ್ಕಾರ. ವೀಕ್ಷಕರೇ, ಇದೇ ಶನಿವಾರ ಕರ್ನಾಟಕ ಇಡೀ ಬಂದ್ ಆಗಲಿದೆ. ಈ ಕುರಿತಾಗಿ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋ ನಾವು ಮಾಡಲಿದ್ದೇವೆ. ಅದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕ ಬಂದ್. ಯಾಕೆ ಈ ಕರ್ನಾಟಕ ಬಂದ್? ಮೇನ್ ರೀಸನ್ ಬಂದ್ಬಿಟ್ಟು ಫೆಬ್ರವರಿಯಲ್ಲಿ ಆದಂತಹ ದುರ್ಘಟನೆ. ಕರ್ನಾಟಕದ KSRTC ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಒಂದು ಹುಡುಗಿಗೆ ಮಹದೇವಪ್ಪ ಹುಕ್ಕೇರಿ ಅಂತಕ್ಕಂತಹ ಕಂಡಕ್ಟರ್ ಅವರು ಎಲ್ಲಿಗಮ್ಮ ಟಿಕೆಟ್ ಅಂತ ಕೇಳುವಾಗ ಅವಳು ಮರಾಠಿಯಲ್ಲಿ ಉತ್ತರ ಕೊಡ್ತಾಳೆ. ಮರಾಠಿ ನನಗೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಮಾತಾಡಮ್ಮ ಅಂತ ಹೇಳುವ ಕಾರಣಕ್ಕೆ ಆ ಹುಡುಗಿ ಮತ್ತು 3 ಜನ ಹುಡುಗರನ್ನು ಸೇರಿ ಮಹದೇವಪ್ಪ ಹುಕ್ಕೇರಿ ಅವರಿಗೆ ಥಳಿಸ್ತಾರೆ. ಎಂಥ ದುರ್ಘಟನೆ ಅಂದರೆ, ಕನ್ನಡದಲ್ಲಿ ಮಾತಾಡು ಅಂತ ಹೇಳಿದ್ದಕ್ಕಾಗಿ, ಅದು KSRTC ಬಸ್ನಲ್ಲಿ ಈ ಘಟನೆ ಆಗಿತ್ತು. ಇಷ್ಟೇ ಅಲ್ಲ, ಈ ಕೇಸನ್ನು ತಿರುಗಬೇಕು, ಇದನ್ನು ಡೈರೆಕ್ಷನ್ ಚೇಂಜ್ ಮಾಡಬೇಕು ಅಂತ 2 ದಿವಸದಲ್ಲಿ ಆ ಹುಡುಗಿ ಮಹದೇವಪ್ಪ ಹುಕ್ಕೇರಿ ಅವರ ಮೇಲೆ ಪೋಕ್ಸೋ ಕಾಯ್ದೆ ಕೂಡ ಹಾಕ್ತಾರೆ. ಎಂತಹ ದುರ್ಘಟನೆ! ಟಿಕೆಟ್ ಕೇಳಿದವರಿಗೆ ಪೋಕ್ಸೋ ಅಂದರೆ ಏನಂತ ನೋಡಿ ವೀಕ್ಷಕರೇ. ಪೋಕ್ಸೋ ಅಂದರೆ ಅಂಡರ್ ಏಜ್ಡ್ ವುಮೆನ್ ಏನಿರ್ತಾರೆ, ಅಂದರೆ ಗರ್ಲ್ಸ್ ಏನಿರ್ತಾರೆ, ಅವರ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಅಥವಾ ಹರಾಸ್ಮೆಂಟ್ ನಡೆದರೆ ಆಗ ಪೋಕ್ಸೋ ಬರುತ್ತೆ. ಪೋಕ್ಸೋ ತುಂಬ ಕಠಿಣವಾದಂತಹ ಕಾನೂನಾಗಿದೆ. ಇಂತಹ ಕಾನೂನನ್ನು ಇಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಮಹದೇವಪ್ಪ ಹುಕ್ಕೇರಿ ಅವರು ಅಳುತ್ತಾ ಹೇಳ್ತಾರೆ, ಅವಳು ನನ್ನ ಮಗಳಿನ ಏಜ್ನವಳು, ಅವಳ ಮೇಲೆ ಹರಾಸ್ಮೆಂಟ್ ಹೇಗೆ ಮಾಡಲಿಕ್ಕೆ ಸಾಧ್ಯ? ನಾನು ಕೇಳಿದ ಟಿಕೆಟ್ ಮಾತ್ರ. ಕರ್ನಾಟಕದಲ್ಲಿ ಕನ್ನಡ ಮಾತನಾಡೋದು ಕೂಡ ಕಷ್ಟವಾಗ್ತಾ ಇದೆ. ವೀಕ್ಷಕರೇ, ಇದೊಂದು ರೀಸನ್ ಅಲ್ಲ. ಅದಾದ ನಂತರ ಕಲ್ಯಾಣ ಕರ್ನಾಟಕ ಹಾಗೂ ಬೊಂಬೈ ಕರ್ನಾಟಕ ಅಂತ ಹೇಳ್ತಾರೆ, ಆದರೆ ಅದನ್ನು ನಾವು ಹಾಗೆ ಹೇಳಲ್ಲ. ಉತ್ತರ ಕರ್ನಾಟಕ ಏನು ಬರುತ್ತೆ, ಇಲ್ಲಿಗೆ ಬಜೆಟ್ಟಿನ ಅಲೋಕೇಶನ್ಸ್ ಕೂಡ ಕಮ್ಮಿ ಇದೆ. ಈ ಕುರಿತಾಗಿ ಸಮಗ್ರ 3-4 ಆಲೋಚನೆಗಳಿಂದ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ವಿವಿಧ ಸಂಘಟನೆಗಳು ಇದಕ್ಕೆ ಒಗ್ಗಟ್ಟಿದೆ. ಕನ್ನಡ ಚಿತ್ರರಂಗ ಶನಿವಾರದಂದು ಬಂದಾಗಿರಲಿದೆ. ಆಟೋ ಬಸ್ ಚಾಲಕರು, ಪ್ರೈವೇಟ್ ಬಸ್ ಚಾಲಕರು ಇವರು ಕೂಡ ಬಂದ್ ಮಾಡಲಿದ್ದಾರೆ. ಅದಾದ ನಂತರ ಅಂಗಡಿ ಮಾರುಕಟ್ಟೆಗಳು ಬಂದಾಗಲಿವೆ. ಆದರೆ ದಿನನಿತ್ಯದ ನಿಮ್ಮ ಬೇಡಿಕೆಗಳೇನಿರುತ್ತೆ, ಅಂದರೆ ಮೆಡಿಕಲ್ ಶಾಪ್ ಆಗಿರಬಹುದು, ಹಾಲು, ದಿನಸಿ ಅಂಗಡಿಗಳು, ಈ ಕೆಲವು ಅಂಗಡಿಗಳು ಓಪನ್ ಇರಲಿಕ್ಕಿದೆ. ಹಾಗೂ ಹಾಸ್ಪಿಟಲ್ ಕೂಡ ಓಪನ್ ಇರಲಿಕ್ಕಿದೆ. ವೀಕ್ಷಕರೇ, ಈ ಒಂದು ಹೋರಾಟ ನಡೆಯುವ ಕಾರಣ BMTC ಮತ್ತು KSRTC ಅವರ ರೀಸನ್ನೇ ಆಗಿರೋದ್ರಿಂದ ನೈತಿಕ ಬೆಂಬಲವನ್ನು ಕೊಡುವಂತಹ ಅಪೇಕ್ಷೆಯಲ್ಲಿದ್ದಾರೆ. ಇದಲ್ಲದೆ ಸುಮಾರು ಸಂಘಟನೆಗಳು ಕೂಡ ಅವರ ನಿಲುವೇನಿದೆ, ಅಂದರೆ ಬಂದಿಗೆ ಅವರ ಸಹಕಾರ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಈ ರಾತ್ರಿಯೊಳಗಾಗಿ ಹೇಳ್ತೇವೆ ಅಂತ ಹೇಳಿದ್ದಾರೆ. ಈ ಬಂದ್ ಮಾಡೋದ್ರಿಂದ ಆಗುವಂತಹ ಉಪಯೋಗಗಳೇನು? ಬಂದ್ ಅಂತಕ್ಕಂಥದ್ದು ಒಂದು ಡೆಮೊಕ್ರೆಟಿಕ್ ಏನಿರುತ್ತೆ, ಕಾನ್ಸ್ಟಿಟ್ಯೂಷನಲ್ ಒಂದು ಅಸೆಟ್ ಆಗಿದೆ. ಯಾಕಂದರೆ ಯಾವುದೇ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತದ್ದಾದರೆ ಆಗ ಬಂದ್ ಮಾಡ್ತಾರೆ. ಆದರೆ ನನಗೆ ಇಲ್ಲಿ ಪ್ರಶ್ನೆ ಮೂಡಿತಾ ಇರುವಂಥದ್ದು, ಕರ್ನಾಟಕದಲ್ಲಿ ಆಗಿರುವಂತಹ ಘಟನೆ ಇದು. ಈ ಘಟನೆ ಆಗಿರುವಂಥದ್ದು ಮರಾಠಿ ಕುರಿತಾಗಿ. ಇದರಿಂದ ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಬಿಸಿ ಮುಟ್ಟಿಸಬೇಕು. ಆದರೆ ಇಲ್ಲಿ ನಡೀತಾ ಇರುವಂಥದ್ದು ಕರ್ನಾಟಕದಲ್ಲಿ ಪ್ರತಿಭಟನೆ. ಕರ್ನಾಟಕದಲ್ಲಿ ಪ್ರತಿಭಟನೆ ನಡೆದರೆ ಬಂದಾಗುವಂಥದ್ದು ಕರ್ನಾಟಕ, ಅಲ್ಲಿಯ ಆರ್ಥಿಕ ವ್ಯವಸ್ಥೆ ಖಂಡಿತವಾಗುತ್ತದೆ. ಅಂದರೆ ಒಂದು ದಿನ ಕೂಡ ಪ್ರತಿಯೊಂದು ರಾಜ್ಯದ GDPಗೆ ತುಂಬ ಮಹತ್ವಪೂರ್ಣವಾಗಿದೆ. ಒಂದು ಬಂದಾದ ಕಾರಣ ಎಷ್ಟೋ ಜನರು ಅವರ ಕೆಲಸಕ್ಕೆ ತೊಡಗುವುದಿಲ್ಲ. ಕೆಲಸಕ್ಕೆ ತೊಡಗಲಿಲ್ಲ ಅಂದರೆ ಆರ್ಥಿಕತೆ ಬೆಳೆಯಲ್ಲ. ಒಂದು ದಿನ ಬಂದ್ ಮಾಡುವಂಥದ್ದು ದೊಡ್ಡ ವಿಷಯವಾಗಿರುತ್ತೆ. ಯಾಕಂದರೆ ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಬಿಸಿ ಮುಟ್ಟಿಸಬೇಕು ಅಂದರೆ ನೀವು ಎಕ್ಸ್ಟ್ರಾ ವರ್ಕ್ ಮಾಡಿ ಅಥವಾ ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಹೆಚ್ಚು ಮಾಡಿ, ನಿಮ್ಮ ಆ ದಿನದ GDP ಏನಿರುತ್ತೆ ಸ್ಟೇಟ್ ಇದ್ದು ಅದನ್ನು ಹೈಕ್ ಮಾಡಿ ಅವರಿಗೆ ತೋರಿಸ್ಬೋದು. ನೀವು ಹೀಗೆ ಮಾಡ್ತಾ ಇದ್ರೆ ನಾವು ನಮ್ಮ GDPಯನ್ನು ಹೈ ಮಾಡ್ಕೊಳ್ತೇವೆ ಅಂತ ಆಗಿರ್ಬೋದು, ಅಥವಾ ಬೇರೆ ರೀತಿಗಳಲ್ಲಿ ಹೋರಾಟ ಮಾಡುವಂಥದ್ದು ಉಚಿತ ಅಂತ ನನಗೆ ಕಾಣ್ತದೆ. ಯಾಕಂದರೆ ನಮ್ಮ ಕಾಲ ಮೇಲೆ ನಾವು ಚಪ್ಪಡಿ ಕಲ್ಲನ್ನು ಹಾಕೊಳ್ಳೋದ್ರಿಂದ ಬೇರೆಯವರಿಗೆ
ಅಪಾಯ ಆಗುತ್ತೆ ಅಥವಾ ನೋವು ಉಂಟಾಗತ್ತೆ ಅಂದ್ಕೊಳ್ಳುವಂಥದ್ದು ಮೂರ್ಖತನದ ಲಕ್ಷಣ ಅಂತ ನನಗನ್ಸುತ್ತೆ. ಈ ಕುರಿತಾಗಿ ನಿಮಗೇನು ಅನಿಸುತ್ತೆ? ಅದಾದ ನಂತರ ಮೆಟ್ರೋ ಏನಿದೆ ಓಪನ್ ಇರಲಿಕ್ಕಿದೆ. ಈ ಮೆಟ್ರೋವನ್ನು ಜನ ಕಮ್ಮಿ ಇರುವ ಕಾರಣ ರೀಶೆಡ್ಯೂಲ್ಗಳು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ KSRTC ಮತ್ತು BMTCಗಳಿಗೆ ಏನು ನಿಯಮಗಳಿವೆ ಅಂದರೆ, ಯಾವುದಾದ್ರೂ ಪ್ರತಿಭಟನೆಯಿಂದ ಯಾವುದಾದ್ರೂ ಬಸ್ಸು ನಿಲುಗಡೆ ಆದರೆ ಅವತ್ತು ಆ ಬಸ್ಸಿನ ಸಂಚಾರವನ್ನು ನಿಲ್ಲಿಸ್ತಾರೆ ಅಂತ ಹೇಳುವಂಥದ್ದಾಗ್ತಾ ಇದೆ. ಈ ಕುರಿತಾಗಿ ನಿಮಗೇನು ಅನಿಸುತ್ತೆ? ಒಂದು ಪ್ರತಿಭಟನೆ ಅಂತಕ್ಕಂಥದ್ದು ಇನ್ನೂ ಈ ಡೆಮೊಕ್ರೆಟಿಕ್ ಅಥವಾ ಕಾನ್ಸ್ಟಿಟ್ಯೂಷನಲಿ ಬಿಲ್ಡಪ್ ಕಂಟ್ರಿ ಆಗಿರುವಂತಹ ನಮ್ಮ ಇಂಡಿಯಾದಲ್ಲಿ ಹೇಗೆ ಮಾಡಬೇಕು, ಅಥವಾ ಎಲ್ಲ ಈ ಜನರೇಷನ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಇರುವ ಹಾಗೆ ಅಥವಾ ಅಪ್ಡೇಟ್ ಆಗ್ತಾ ಇರುವ ಹಾಗೆ ಹೊಸ ರೀತಿಯಲ್ಲಿ ಏನಾದರೂ ಪ್ರತಿಭಟನೆ ಮಾಡಬಹುದಾ? ಅದರಿಂದ ಬೇರೆ ರಾಜ್ಯಗಳ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸಬಹುದಾ? ಮತ್ತು ಈ ಕರ್ನಾಟಕದಲ್ಲಿಯೇ ಉತ್ತರ ಕರ್ನಾಟಕಕ್ಕೆ ಬಜೆಟ್ ಅಲೋಕೇಶನ್ ಕಮ್ಮಿ ಆಗುತ್ತೆ, ಬೆಂಗಳೂರು ಕಡೆ ಅಲೋಕೇಶನ್ ಜಾಸ್ತಿ ಆಗುತ್ತೆ. ಈ ಮಲತಾಯಿ ಧೋರಣೆ ಏಕೆ? ಈ ಮಲತಾಯಿ ಧೋರಣೆಯಿಂದಾಗಿ ರಾಜಧಾನಿ ಆಡಳಿತದಲ್ಲಿ ಏನಿದೆ ಅಲ್ಲೇ ಕೇಂದ್ರೀಕೃತವಾಗಿ ಡೆವಲಪ್ಮೆಂಟ್ ಆಗೋದ್ರಿಂದ ನಮ್ಮ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕದಿಂದ ಆಗಿರ್ಬೋದು ಜನ ಗೂಳೆ ಬರುವಂತಹ ಪರಿಸ್ಥಿತಿ ಇದೆ. ಅದರಲ್ಲೂ ಸಮ್ಮರಲ್ಲಿ ವೀಕ್ಷಕರೇ ನೀವು ನೋಡಿದರೆ ಅಲ್ಲಿ ಅವರವರ ಮನೆಗಳನ್ನೇ ಬಿಟ್ಟು ಅಲ್ಲಿ ಇರ್ಲಿಕ್ಕಾಗಲ್ಲ ಬಿಸಿಲಿಗೆ. ಅಲ್ಲಿ ಅವರಿಗೆ ಕೆಲಸಗಳು ಇಲ್ಲದೆ ಅಲ್ಲಿಂದ ಗೂಳೆ ಬಂದು ಇಲ್ಲಿ ಬೆಂಗಳೂರು, ಚಾಮರಾಜಪೇಟೆ, ಕೊಡಗು ಇಲ್ಲಿ ಕೆಲಸ ಮಾಡುವಂಥವ್ರಾಗ್ತಾರೆ. ಈ ಒಂದು ಮಲತಾಯಿ ಧೋರಣೆ ಏಕೆ? ಆದಷ್ಟು ದೊಡ್ಡ ದೊಡ್ಡ ಕಂಪನಿಗಳೇನಿದೆ ಅಥವಾ ಫ್ಯಾಕ್ಟ್ರೀಸ್ ಏನಿದೆ ಅದನ್ನು ಆ ಕಡೆ ಸೆಟಪ್ ಮಾಡೋದ್ರಿಂದ ಒಂದು ಆರ್ಥಿಕತೆ ಬೆಳವಣಿಗೆ ಆಗುತ್ತೆ. ಅದನ್ನು ಬಿಟ್ಟು ಎಲ್ಲದನ್ನು ರಾಜಧಾನಿ ಕೇಂದ್ರೀಕೃತವಾಗಿ ಮಾಡೋದ್ರಿಂದ ಖಾಲಿ ರಾಜಧಾನಿ ಬೆಳೆಯುತ್ತೆ ಹೊರತು ರಾಜ್ಯ ಬೆಳೆಯಲ್ಲ. ರಾಜ್ಯ ಬೆಳಿಬೇಕು ಅಂದರೆ ಸಮಗ್ರ, ಸರ್ವಸ್ಪರ್ಶಿ, ಸರ್ವವ್ಯಾಪಿಯಾಗಿ ಆಡಳಿತವನ್ನು ನಡೆಸುವಂಥದ್ದು ಮುಖ್ಯವಾಗ್ತದೆ. ಈ ಕುರಿತಾಗಿ ನಿಮಗೇನು ಅನಿಸುತ್ತೆ? ಪ್ರತಿಭಟನೆಗಳನ್ನು ಹೇಗೆ ಮಾಡಬಹುದು ಅಂತಕ್ಕಂಥದ್ದು ನಿಮ್ಮ ತಲೆ ಆಲೋಚನೆಯಲ್ಲಿದೆ. ಈ ಪ್ರತಿಭಟನೆಗೆ ನಿಮ್ಮ ಸಪೋರ್ಟ್ ಇರತ್ತಾ ಅಂತಕ್ಕಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಧರಣಿ ಶೆಟ್ಟಿ. ಧನ್ಯವಾದ.